ಸ್ನೇಹಿತರೆ, ಕ್ರಿಕೆಟ್ನಲ್ಲಿ ಗೆಲುವು ಸೋಲು ಸಾಮಾನ್ಯ. ಆದರೆ ಕೆಲ ಕ್ಷಣಗಳು ಆಟಗಾರರ ಬದುಕನ್ನೇ ಹಿಂಡಿಬಿಡುತ್ತವೆ. ವಿಜಯ್ ಹಜಾರೆ ಟ್ರೋಫಿ 2025ರಿಂದ 26ರಲ್ಲಿ ಪುದುಚೇರಿ ನಾಯಕ ಮತ್ತು ಆಲ್ರೌಂಡರ್ ಅಮನ್ ಖಾನ್ ಅವರಿಗೆ ಅಂಥವೇ ಒಂದು ಕಠಿಣ ಕ್ಷಣ ಎದುರಾಯಿತು. ಅಹಮದಾಬಾದ್ನ ನರೇಂದ್ರ ಮೋದಿ ಕ್ರೀಡಾಂಗಣದಲ್ಲಿ ಜಾರ್ಖಂಡ್ ಬ್ಯಾಟ್ಸ್ಮನ್ಗಳು ಬೆಂಕಿ ಮಳೆಯಂತೆ ಆಡಿದರು. ಅಮನ್ ಖಾನ್ ಬೌಲಿಂಗ್ಗೆ ನಿಂತರೂ ಅದೃಷ್ಟವೇ ಅವರ ಜೊತೆಗಿರಲಿಲ್ಲ. ತಮ್ಮ 10 ಓವರ್ಗಳಲ್ಲಿ 123 ರನ್ಗಳನ್ನು ಖರ್ಚು ಮಾಡಿ ಪುರುಷರ ಲಿಸ್ಟೆ ಕ್ರಿಕೆಟ್ ಇತಿಹಾಸದಲ್ಲಿ ಒಂದು ಪಂದ್ಯದಲ್ಲಿ ಹೆಚ್ಚು ರನ್ ಕೊಟ್ಟ ಅನಿಷ್ಟ ದಾಖಲೆ ತಮ್ಮ ಹೆಸರಿಗೆ ಸೇರಿಸಿಕೊಂಡರು. ಆದರೆ ಸ್ನೇಹಿತರೆ, ಕಥೆ ಇಲ್ಲಿ ಅಂತ್ಯವಾಗುವುದಿಲ್ಲ. ಅಮನ್ ಖಾನ್ ಇತ್ತೀಚೆಗಷ್ಟೇ IPL 2026 ಮಿನಿ ಆಕ್ಷನ್ನಲ್ಲಿ ಚೆನ್ನೈ ಸೂಪರ್ ಕಿಂಗ್ಸ್ ತಂಡದಿಂದ 40 ಲಕ್ಷಕ್ಕೆ ಆಯ್ಕೆಗೊಂಡ ಆಟಗಾರ. ಹಿಂದೆ KKR ಹಾಗೂ ದೆಹಲಿ ಕ್ಯಾಪಿಟಲ್ಸ್ ಪರ ಆಡಿದ ಅನುಭವಿ ಕ್ರಿಕೆಟರ್. ಇನ್ನು ಸ್ನೇಹಿತರೆ, ಇಂದು ಅವರಿಗೆ ಕಠಿಣ ದಿನವಾಗಿರಬಹುದು. ಆದರೆ ಕ್ರಿಕೆಟ್ ನಮಗೆ ಕಲಿಸುವ ದೊಡ್ಡ ಪಾಠ ಏನು ಗೊತ್ತಾ? ಒಮ್ಮೆ ಬೀಳುವುದು ತಪ್ಪಲ್ಲ, ಮತ್ತೆ ಎದ್ದು ನಿಲ್ಲುವುದು ಮುಖ್ಯ. ಜಾರ್ಖಂಡ್ ಪರ ಅನುಕೂಲ್ ರಾಯ್ ಸ್ಫೋಟಕ 98 ರನ್ ಆಡಿದರೂ ತಂಡ 368 ರನ್ ಸಂಗ್ರಹಿಸಿತು. ಪುದುಚೇರಿ ಹೋರಾಡಿದರು 235ರಲ್ಲಿ ಆಲ್ಔಟ್. ಅಮನ್ ಖಾನ್ಗೆ ಇದು ಸೋಲಲ್ಲ, ಇದು ವಾಪಸ್ಸಿನ ಆರಂಭವೇ. ಸಮಯವೇ ಉತ್ತರ ಕೊಡುತ್ತದೆ. ಸ್ನೇಹಿತರೆ, ನೀವು ಕೂಡ ಕ್ರಿಕೆಟ್ನ ಅಭಿಮಾನಿಯಾಗಿದ್ದರೆ ನಮ್ಮ ಚಾನೆಲ್ಗೆ ಸಪೋರ್ಟ್ ಮಾಡಿ. ಧನ್ಯವಾದಗಳು.